ಉಪನ್ಯಾಸ, ಒಂದಿಷ್ಟು ಚರ್ಚೆ, ಪೂರಕವಾದಂಥ ಮಾಹಿತಿಗಳು ಇವುಗಳನ್ನೆಲ್ಲವನ್ನು ಕೂಡ ಪಡ್ಕೊಂಡಿದ್ದೀವಿ. ಕೃಷ್ಣೇಗೌಡರು ಕುಲಶಿಲ್ಪಿಗಳು ಅನ್ನುವಂಥ ಹೆಸರನ್ನು ಕೊಟ್ಟು ಇದೊಂದು ಮಾಲಿಕೆಯನ್ನೇ ಶುರು ಮಾಡಬೇಕು, 1 ವರ್ಷ ಸರಿಯಾಗಿ ನಡೀಬೇಕು ಅಂತ ಹೇಳಿದಾಗ ನಾನು ಮತ್ತು ಶಾಂತರಾಜು ಯೋಜನೆಯೇನೋ ಭಾಳ ಚೆನ್ನಾಗಿದೆ, ಇದು ಆಗಬೇಕಾಗಿರುವಂಥ ಕೆಲಸ. ಆದರೆ ಮಾಲಿಕೆಯಲ್ಲಿ ಬಂದು ಉಪನ್ಯಾಸ ಮಾಡುವವರು ಬೇಕು, ಅವರಿಗೆ ನಾವು ವಿಷಯ ಕೊಡಬೇಕು. ಅವರು ತಯಾರಾಗಿ ಬರ್ತಾರೆ, ಅವರು ಕೊಟ್ಟಿರುವಂಥ ವಿಷಯಕ್ಕೆ ಅನುಗುಣವಾಗಿ ಮಾತನಾಡ್ತಾರೆ. ಇದ್ರ ಬಗ್ಗೆ ತಿಳ್ಕೊಂಡಿರುವಂಥವರು ಬಂದು ಸಂವಾದದಲ್ಲಿ ಭಾಗವಹಿಸಬೇಕು, ಒಂದಿಷ್ಟು ಚರ್ಚೆ ನಡೀಬೇಕು, ಆಸಕ್ತಿಯನ್ನು ಅವರು ಪ್ರಕಟಿಸಬೇಕು. ಇದಾದ ನಂತರದಲ್ಲಿ ಕನಿಷ್ಠ ಪಕ್ಷ ಒಂದು 100 ಜನ ಆದ್ರೂ ಕುಲಶಿಲ್ಪಿಗಳ ಬಗ್ಗೆ ತಿಳ್ಕೊಳ್ಳುವಂಥ ಆಸಕ್ತಿ ಇರುವಂಥವ್ರು ಕೂತ್ಕೋಬೇಕು. ಸುಮ್ಮನೆ ಅಲಂಕಾರಪ್ರಾಯವಾಗಿ ಕೂತ್ಕೊಳ್ಳೋದಲ್ಲ, ವಿಚಾರಗಳನ್ನು ಒಳಗಡೆ ಬಿಟ್ಕೋಬೇಕು, ಒಂದು ಸ್ವಲ್ಪ ಆಲೋಚನೆ ಮಾಡಬೇಕು. ಇವುಗಳೆಲ್ಲವನ್ನೂ ಮಾಡೋಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥ ಅನುಮಾನವನ್ನು ಮೊಟ್ಟ ಮೊದಲ ಬಾರಿಗೆ ವ್ಯಕ್ತಪಡಿಸ್ತು. ಕೃಷ್ಣೇಗೌಡರು ಹೇಳಿದ್ರು, ನೀವು ಯೋಚನೆ ಮಾಡಬೇಡಿ ಸರ್, 500 ಜನ ಬರ್ತಾರೆ ಸಭೆಗೆ. 500 ಜನ ಅಂತಂದ್ರೆ ಏನಂತ ತಿಳ್ಕೊಂಡಿದ್ದೀರಿ ನೀವು? ಅದು ಭಾನುವಾರ ದಿವಸ ನೀವು ಕಾರ್ಯಕ್ರಮ ಏರ್ಪಾಡು ಮಾಡಿದ್ರೆ ಭಾನುವಾರದ ಬಾಡೂಟದ ಆಕರ್ಷಣೆ ಇರ್ತದೆ. ಬೆಳಿಗ್ಗೆ ನೀವೇನಾದ್ರು 10:30 ಗಂಟೆಗೆ ಮಾಡಿದ್ರೆ ಅದು 11:30 ಗಂಟೆ 12 ಗಂಟೆ ಆದರೆ ಎಲ್ಲ ಮಿಡ್ಕಾಡ್ತಾ ಇರ್ತಾರೆ, ನಾವು ಹೋಗ್ಬೇಕು, ಮನೇಲಿ ಕಾಯ್ತಿರ್ತಾರೆ ಅಂತ. ಇನ್ನು ಸಂಜೆ ಕಾರ್ಯಕ್ರಮ ಮಾಡಿದ್ರೆ ಮಧ್ಯಾಹ್ನದ ಊಟ ಬಿಗಿತಾ ಇರ್ತದೆ, ಬಂದು ಕೂತ್ಕೊಂಡು ಕೇಳುವಷ್ಟು ಆಸಕ್ತಿ ಇರಲ್ಲ. ಭಾನುವಾರ ಅನ್ನುವಂಥದ್ದು ಸೂಕ್ತವೇ, ಇದನ್ನು ಆಲೋಚನೆ ಮಾಡಿ. ಬೇರೆ ದಿವಸಗಳು ಬಹುಶಃ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ 12 ಕಾರ್ಯಕ್ರಮಗಳು 13 ಕಾರ್ಯಕ್ರಮಗಳು ತಿಂಗಳಿಗೆ ಒಂದೊಂದು ಅಂತ ಅಂದರೆ ಇಲ್ಲಿ ಒಂದೇ ಕಡೆ ನಡೆಸೋಕ್ಕಾಗಲ್ಲ. ಬೆಂಗಳೂರಿನಲ್ಲೇ ಮಾಡಿದ್ರು ಬೇರೆ ಬೇರೆ ಕಡೆಗೆ ಇದನ್ನು ತೆಗೆದುಕೊಂಡು ಹೋಗ್ಬೇಕು. ಎಲ್ಲ ಕಡೆ ಸಮುದಾಯದವರು ಇರೋದ್ರಿಂದ ಅಲ್ಲಿರುವಂಥವ್ರಿಗೂ ಕೂಡ ಮುಟ್ಟಬೇಕು. ಗೌಡತಿಯರ ಸೇನೆಯವರು ಕಡ್ಡಾಯವಾಗಿ ಅಲ್ಲಿ ಇರಬೇಕು. ಇವುಗಳನ್ನೆಲ್ಲ ಎಷ್ಟು ಮಟ್ಟಿಗೆ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಂತ ಅಂದಾಗ ಅವ್ರು ಮತ್ತೆ ಮತ್ತೆ ಭರವಸೆ ಕೊಟ್ಟರು. ಸರ್, ಮೊಟ್ಟ ಮೊದಲನೇ ಕಾರ್ಯಕ್ರಮವನ್ನು ಮಾಡೋಣ, ನೀವು ಅದನ್ನು ನೋಡಿ, ಅದು ನೋಡಿದ ಮೇಲೆ ನಿಮಗೆ ಗೊತ್ತಾಗ್ತದೆ ಅಂತ ಅಂದರು. ಇವತ್ತು ಗೊತ್ತಾಗಿದೆ. ಒಂದು 150 ಜನ ಈ ಸಭೆಗೆ ಬಂದಿದ್ದಾರೆ. ನಾವು 3 ಗಂಟೆಗೆ ಅಂತ ಹೇಳಿದಾಗಲೇ 3 ಗಂಟೆಗೆ ಯಾರು ಬರ್ತಾರೆ? ಈಗ ಸಿಕ್ಕಾಪಟ್ಟೆ ಬಿಸಿಲಿದೆ, ಇಂಥ ಸಂದರ್ಭದಲ್ಲಿ 3 ಗಂಟೆ ಕಾರ್ಯಕ್ರಮ ಸೂಕ್ತ ಅಲ್ಲ ಅಂತ ಅಂದಾಗ, ಸರ್ 3 ಗಂಟೆ ಅಂದರೆ ಅವ್ರು ಬರೋದೇ 4 ಗಂಟೆಗೆ. ಆದ್ದರಿಂದ ಈಗ 4 ಗಂಟೆ ನಡೀತದೆ, ನೀವು 4 ಗಂಟೆಗೆ ಬನ್ನಿ ಅಂತ ಹೇಳಿದ್ರು. ನಾವೇನೋ 4 ಗಂಟೆಗೆ ಬಂದು 4 ಗಂಟೆಗೆ ಬಂದಂಥವರ ಸಂಖ್ಯೆಯೂ ಕೂಡ ಒಂದು 20-30 ಇತ್ತು. 4 ಗಂಟೆ ದಾಟಿದ ಮೇಲೆ ಒಬ್ಬೊಬ್ಬರೇ ಇಲ್ಲಿಗೆ ಬರೋದಕ್ಕೆ ಶುರು ಮಾಡಿ ಕೊನೆಗೆ ಈ ಸಭಾಂಗಣ 150 ಕುರ್ಚಿಗಳು ಇವೆ. 150 ಕುರ್ಚಿಗಳು ಹೆಚ್ಚು ಕಡಿಮೆ ತುಂಬಿವೆ. ಆಮೇಲೆ ಉಪನ್ಯಾಸವನ್ನು ಕೊಟ್ಟಿದ್ದಾದ ಮೇಲೆ ಅದರಲ್ಲಿ ಸಂವಾದವೂ ಕೂಡ ನಡೆದಿದೆ. ಕೆಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ, ಆಮೇಲೆ ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ, ಪೂರಕವಾಗಿರುವಂಥ ಸಂಗತಿಗಳನ್ನು ಕೂಡ ಅವರು ಹೇಳಿದ್ದಾರೆ. ಇದು ನಿಜವಾಗ್ಲೂ ಕೂಡ ಆಗಬೇಕಾಗಿರೋದು. ಈ ಕುಲಶಿಲ್ಪಿಗಳು ಅನ್ನುವಂಥ ಮಾಲಿಕೆಯನ್ನು ವ್ಯಕ್ತಪಡಿಸೋದ್ರ, ಇದನ್ನು ಏರ್ಪಾಟು ಮಾಡುವುದರ ಹಿಂದಿನ ಉದ್ದೇಶ ಇರುವಂಥ ಪ್ರಾಸ್ತಾವಿಕವಾದಂಥ ನುಡಿಗಳಲ್ಲಿ ಆ ಉದ್ಘಾಟನೆ ಆದಂಥ ಸಂದರ್ಭದಲ್ಲೂ ಸೂಕ್ಷ್ಮವಾಗಿ ಶಾಂತರಾಜ್ ಅವರು ಹೇಳಿದರು. ಅವತ್ತು ಭಾಳಷ್ಟು ಜನ ಉದ್ಘಾಟನಾ ಸಮಾರಂಭಕ್ಕೆ ಬರಲಿಲ್ಲವಾದ್ದರಿಂದ ಅದನ್ನು ಇನ್ನಷ್ಟು ಸಂಗ್ರಹ ಮಾಡಿ ನಮ್ಮ ಎದುರುಗಡೆ ಇಟ್ಟಿದ್ದಾರೆ. ಇದು ಎಂಥ ಮಹತ್ವದ ಕೆಲಸ ಅಂತ ಅಂದರೆ, ಕುವೆಂಪು ಅವರು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ. ನಮ್ಮ ಅಕ್ಕಪಕ್ಕದಲ್ಲಿರುವಂಥ ನಮ್ಮ ಅಕ್ಕ ತಂಗಿಯರೆಲ್ಲ ತಲೆ ಎತ್ತಿ ಅಭಿಮಾನದಿಂದ ಬೆಳೀತಿರುವಂಥ ಸಂದರ್ಭದಲ್ಲಿ ಈ ಕನ್ನಡಮ್ಮ ಯಾಕೆ ಇಷ್ಟೊಂದು ಸೊರಗ್ತಾ ಇದ್ದಾರೆ? ನಾವೆಲ್ಲ ತಲೆ ಎತ್ತಿ ನಡೆಯುವಂಥ ದಿನ ಬರೋದು ಯಾವಾಗ ಅಂತ ಹಲವಾರು ಕವಿತೆಗಳಲ್ಲಿ ಅವರು ಹೇಳ್ತಾರೆ. ಅದನ್ನು ನಮ್ಮ ಸಮುದಾಯಕ್ಕೆ ಅನ್ವಯಿಸಿಕೊಂಡರೆ, ಇವತ್ತು ಕರ್ನಾಟಕದಲ್ಲಿ ಬೇರೆ ಬೇರೆ ಸಮುದಾಯದವ್ರನ್ನ ಜಾತಿ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತಂದರೆ, ಒಕ್ಕಲಿಗ ಅನ್ನುವಂಥದ್ದು ನಿಜವಾಗ ಒಂದು ವೃತ್ತಿ, ಒಕ್ಕಲುತನವನ್ನು ಮಾಡ್ತಾ ಇದ್ದಿದ್ದು, ವ್ಯವಸಾಯ ಮಾಡ್ತಾ ಇದ್ದಂಥವು. ಅದನ್ನು ಒಂದು ಜಾತಿಯಾಗಿ ಯಾವಾಗ ಪರಿಗಣಿಸಲಾಯಿತು? ಬೇರೆ ಬೇರೆ ಜಾತಿಗಳ ತಲೆಪಟ್ಟಿಯನ್ನು ಯಾಕೆ ಕಟ್ಟಲಾಯಿತು? ಇದರಿಂದ ಇರುವಂಥ ಪಿತೂರಿ ಯಾವುದು? ಈ ವರ್ಣಾಶ್ರಮ ಧರ್ಮ ಅನ್ನುವಂಥದ್ದು ಈ ಜಾತಿಯನ್ನು ಯಾಕೆ ವಿಂಗಡಿಸ್ತು? ಈ ಜಾತಿಯಲ್ಲಿ ಕೆಲವರು ಮಾತ್ರ ಶ್ರೇಷ್ಠರು, ಕೆಲವರು ಮಾತ್ರ ಮಧ್ಯಮರು, ಕೆಲವರು ಅಧಮರು, ಕೆಲವರು ಅಧಮರಾಗೋದಕ್ಕೂ ಯೋಗ್ಯರಾಗಿರುವಂಥವರಲ್ಲ, ಅವರಿಂದ ಆಚೆ ನಿಕೃಷ್ಟರಾಗಿರುವಂಥವರು ಅಂತ ಮಾಡುವುದರ ಹಿಂದೆ ಕೆಲವರು ಈ ವಿಚಾರಗಳನ್ನು ಹೇಳಿದರು. ಪುರೋಹಿತಶಾಹಿಯ ಪಿತೂರಿ ಈ ವರ್ಣಾಶ್ರಮ ಧರ್ಮದ ಕಲ್ಪನೆಯನ್ನು ತಂದು, ವರ್ಣಾಶ್ರಮ ಧರ್ಮ ಅನ್ನುವಂಥದ್ದು ಆನಂತರದ ಜಾತಿಗಳಾಗಿ ಈ ಜಾತಿಗಳಲ್ಲಿ ಬಹಳ ಶ್ರೇಷ್ಠವಾದಂಥ ಜಾತಿಗಳು, ಕನಿಷ್ಠವಾಗಿರುವಂಥ ಜಾತಿಗಳು ಅಂತ ವಿಂಗಡಣೆ ಮಾಡಿ, ಆ ಶ್ರೇಷ್ಠತೆಯಲ್ಲಿ ಬ್ರಹ್ಮನ ತಲೆಯಿಂದ ಯಾರು ಸೃಷ್ಟಿಯಾದರೋ ಅವರು ಮಾತ್ರ ಕಾನೂನುಗಳನ್ನು ನಿರ್ಮಾಣ ಮಾಡ್ತಾರೆ, ನಿಯಮಗಳನ್ನು ರೂಪಿಸ್ತಾರೆ. ಅವ್ರು ಹೇಳೋದನ್ನು ಉಳಿದವರೆಲ್ಲರೂ ಕೂಡ ಮಾಡ್ಕೊಂಡಿರ್ಬೇಕು, ಕೇಳ್ಕೊಂಡಿರ್ಬೇಕು ಅನ್ನುವಂಥದ್ದಿದೆ.
ಇವತ್ತಿದು ನಿರ್ಮೂಲನೆ ಆಗಿದೆಯಾ? ಇವತ್ತು ಒಕ್ಕಲಿಗರು ವ್ಯವಸಾಯ ಸಂಸ್ಕೃತಿಯನ್ನು ಬಿಟ್ಟು ಇವತ್ತು ಹಳ್ಳಿಗಳಲ್ಲೂ ಕೂಡ ವ್ಯವಸಾಯ ಮಾಡ್ತಾ ಇರುವಂಥವರು ಒಳ್ಳೆ ದರ ಬರ್ತಾ ಇದೆ, ಆದ್ದರಿಂದ ಅದನ್ನು ಮಾರಾಟ ಮಾಡೋಣ ಅಂತ ಹೇಳ್ಬಿಟ್ಟು ಕೆಟ್ಟ ಪಟ್ಟಣ ಸೇರುವಂಥ ಬೆಂಗಳೂರು ಬಂದಿರುವಂಥವ್ರು, ಬೆಂಗಳೂರಿನಲ್ಲಿ ಬೇರೆ ಬೇರೆ ಉದ್ಯಮಗಳನ್ನು ಮಾಡ್ತಾ ಇರುವಂಥವರು ಕೂಡ ನಮ್ಮ ನಡುವೆ ಇದ್ದಾರೆ. ಇದು ಕಾಲಯ ತಸ್ಮೈ ನಮಃ, ಕಾಲ ಬದಲಾವಣೆ ಆದಮೇಲೆ ಅವರು ಕೂಡ ಬೇರೆಯವರು ನೋಡಿ ನಾನು ಎಷ್ಟು ಮುಂದುವರಿಬೇಕು, ಹೇಗೆ ಮುಂದುವರಿಬೇಕು, ನಾನು ಹೆಂಗೆ ಹಣ ಸಂಪಾದನೆ ಮಾಡಬೇಕು, ಬೆಂಗಳೂರಿನಲ್ಲಿ ನಿವೇಶನಗಳನ್ನು ಕೊಳ್ಳಬೇಕು, ಮನೆಗಳನ್ನು ಕಟ್ಟಿಸಬೇಕು ಇತ್ಯಾದಿ ಇತ್ಯಾದಿಗಳನ್ನೆಲ್ಲ ಆಲೋಚನೆ ಮಾಡ್ತಾ ಇರುವಂಥ ಪರಿವರ್ತನೆಯ ಘಟ್ಟದಲ್ಲಿ ನಾವಿದ್ದೇವೆ. ಆದರೆ ಈ ಪುರೋಹಿತಶಾಹಿ ಎನ್ನುವಂಥದ್ದು ಶೂದ್ರ ಸಮುದಾಯವನ್ನು, ಒಕ್ಕಲಿಗ ಸಮುದಾಯವನ್ನು ಹೇಗೆ ನಡೆಸ್ಕೊಡ್ತಾ ಇದೆ? ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅವರ ಜುಟ್ಟನ್ನು ಹಿಡ್ಕೊಂಡು ಆಟ ಆಡಿಸುವಂಥ ಕೆಲಸವನ್ನು ಹೇಗೆ ಮಾಡ್ತಾ ಇದೆ? ಇದನ್ನು ಎಲ್ಲಿಗೆ ಅನ್ವಯಿಸ್ಕೋಬೇಕು? ಈ ಆಧುನಿಕವಾಗಿರುವಂಥ ತಂತ್ರಜ್ಞಾನವನ್ನು ಕೂಡ ಉಪಯೋಗಿಸ್ಕೊಂಡು ಅವರೇ ಟಿವಿನಲ್ಲಿ ಬರ್ತಾರೆ, ಅವರೇ ಮೊಬೈಲ್ನಲ್ಲಿ ಬರ್ತಾರೆ, ಅವರೇ ಹಿಂಗೆ ಮಾಡಬೇಕು, ಹಿಂಗೆ ಶಾಂತಿ ಮಾಡಬೇಕು, ಹಿಂಗೆ ಸಂಪ್ರದಾಯಗಳನ್ನ ಅನುಸರಿಸಬೇಕು, ಈಗಲೂ ಯಜ್ಞ ಯಾಗಾದಿಗಳನ್ನು ಮಾಡಬೇಕು, ಇದು ಮಾಡಿದ್ರೆ ಏನೋ ಫಲ ಸಿಗ್ತದೆ ಇತ್ಯಾದಿಗಳನ್ನೆಲ್ಲ ಹೇಳ್ತಾ ಇರುವಾಗ ಶಿಕ್ಷಣ ಪಡೆದಂತಹ ಒಕ್ಕಲಿಗ ಸಮುದಾಯದವರಾದರೂ ಅವರು ಎಷ್ಟು ಸುಳ್ಳನ್ನು ಶತಶತಮಾನಗಳಿಂದ ಹೇಳ್ಕೊಂಡು ಬಂದು ಅವರು ಗುಲಾಮರನ್ನಾಗಿ ನಾವು ಮಾಡ್ಕೊಂಡಿದ್ದೇವೆ. ಅವ್ರು ಹೇಳುವಂಥದ್ದನ್ನು ನಾವು ಚಾಚೂಚತೆ ಅನುಸರಿಸ್ತಾ ಇದ್ದೀವಲ್ಲ. ನಾಮಕರಣದ ಸಂದರ್ಭ ಆಗಿರ್ಬೋದು, ಮದುವೆ ಸಂದರ್ಭ ಆಗಿರ್ಬೋದು, ಮರಣದ ಸಂದರ್ಭ ಆಗಿರ್ಬೋದು, ಮನೆ ಕಟ್ಟಿಸುವ ಸಂದರ್ಭ ಆಗಿರ್ಬೋದು, ಗೃಹ ಪ್ರವೇಶದ ಸಂದರ್ಭ ಆಗಿರ್ಬೋದು, ಎಲ್ಲದಕ್ಕೂ ಅವ್ರಿಗೆ ನಾವು ಶರಣಾಗ್ತಾ ಇದ್ದೀವಲ್ಲ. ಅವ್ರು ಹೇಳಿದ್ದೇ ವೇದವಾಕ್ಯ ಅಂತ ಭಾವಿಸ್ಕೊಳ್ತಾ ಇದ್ದೀವಲ್ಲ. ಅದರಂತೆ ನಡೆದ್ರೆ ಮಾತ್ರ ನಮ್ಮ ಏಳಿಗೆ ಅಂತ ತಿಳ್ಕೊಂಡಿದ್ದೀವಲ್ಲ. ಅವರಂತೆ ನಡೆದವರು ಎಲ್ಲರೂ ಏಳಿಗೆಯನ್ನು ಹೊಂದಿದ್ದಾರ? ಇದ್ರ ಬಗ್ಗೆ ವೈಜ್ಞಾನಿಕವಾಗಿ ಆಲೋಚನೆ ಮಾಡಲ್ಲ. ಕುವೆಂಪು ನಮಗೆ ಬೇಕು ಅನ್ನುವಂಥದ್ದು ಈ ಕಾರಣ. ಅವರು ಬರೆದಿರುವಂಥ ಈ ವೈಚಾರಿಕವಾಗಿರುವಂಥ ಲೇಖನಗಳೇನಿವೆ, ಕೊನೆ ಪಕ್ಷ ಒಂದು 4-5 ಲೇಖನಗಳನ್ನು ನೀವು ಓದಿದ್ರೆ ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನುವಂಥದ್ದಾಗಿರುತ್ತೆ, ಜನತಾ ಪ್ರಜ್ಞೆ ಮತ್ತು ವೈಚಾರಿಕ ಜಾಗೃತಿ ಎನ್ನುವಂಥದ್ದಾಗಿರುತ್ತೆ, ಆಮೇಲೆ ಸಂಸ್ಕೃತಿ ಕ್ರಾಂತಿಗೆ ಕಹಳೆ ನಾಂದಿ ಎನ್ನುವಂಥದ್ದಾಗಿರುತ್ತೆ. ಶೂದ್ರರಾಗಿರುವಂಥ ನಾವು ಈ ಶೂದ್ರತ್ವವನ್ನು ಕೊಡವಿ, ಈ ಜಾತಿ ಅನ್ನುವಂಥದ್ದು ನಮ್ಮನ್ನು ಈ ರೋಗಗ್ರಸ್ತವಾಗಿರುವಂಥ ಒಂದು ಮನಸ್ಥಿತಿಗೆ ದೂಡಿದೆ. ಇದಕ್ಕೆ ಇಂಥವ್ರ ಕಾರಣ, ಇಂಥವರು ಬೋಧನೆ ಮಾಡ್ತಾ ಇರುವಂಥದ್ದು ಕಾರಣ, ಆ ಉಪದೇಶದಲ್ಲಿರುವಂಥ ತಪ್ಪುಗಳ ಕಾರಣ. ಆದ್ದರಿಂದ ಬುದ್ಧಿವಂತರಾಗಿರುವಂಥ, ವಿದ್ಯಾವಂತರಾಗಿರುವಂಥ ನಾವಾದ್ರೂ ಕುವೆಂಪು ಹೇಳಿದ್ದನ್ನು ಓದ್ಕೊಂಡಿದ್ದೀವ, ಅದನ್ನು ಅನುಸರಿಸಿದ್ದೀವ ಅನ್ನುವಂಥ ಪ್ರಶ್ನೆ ಬಂದಾಗ ಕೊನೆ ಪಕ್ಷ ಕೃಷ್ಣೇಗೌಡರು ಆಲೋಚನೆ ಮಾಡುವಂಥದ್ದು, ನಾವು ಇವತ್ತು ಒಕ್ಕಲಿಗ ಸಮುದಾಯ ಅಂತ ಏನು ಅಂದ್ಕೊಂಡಿದ್ದೀವಿ, ಕೃಷಿ ಮಾಡ್ತಾ ಇದ್ದವರು ಅಂತ ಭಾವಿಸ್ಕೊಂಡಿದ್ದೀವಿ, ಎಲ್ಲಿಂದ ಎಲ್ಲಿವರೆಗೆ ಬಂದಿದ್ದೀವಿ, ಈ ಕರ್ನಾಟಕವನ್ನು ಆಳಿದ, ಕನ್ನಡ ನಾಡನ್ನು ಆಳಿದಂಥ, ಕನ್ನಡ ಪ್ರದೇಶವನ್ನು ಆಳಿದಂಥ ರಾಜಮನೆತನಗಳಲ್ಲಿ ಮೊದಲನೆಯದು ಅನ್ನುವಂಥ ಹೆಮ್ಮೆ ನಮ್ಗೆ ಇದೆಯಲ್ಲ, ಅದು ಎಲ್ಲಿಂದ ಶುರುವಾಯಿತು, ಎಲ್ಲಿವರೆಗೂ ಬಂತು, ಆ ವಂಶದಲ್ಲಿ ಯಾರ್ಯಾರಿದ್ರು, ಏನೇನು ಸಾಧನೆಗಳನ್ನು ಮಾಡಿದ್ರು, ಈ ಕನ್ನಡ ನಾಡಿನ ವ್ಯಾಪ್ತಿ ಅನ್ನುವಂಥದ್ದೇನೆ ಅದನ್ನು ದಾಟಿ ಉತ್ತರಕ್ಕೂ ಕೂಡ ಹೋದ್ರಲ್ಲ, ಉತ್ತರದಿಂದ ಆಚೆಗೂ ಕೂಡ ಹೋದ್ರಲ್ಲ, ನೇಪಾಳಕ್ಕೆ ಹೋದ್ರಲ್ಲ. ಈ ರೀತಿಯ ಚಿಂತನೆಗಳನ್ನು ನಾವು ಸ್ವಲ್ಪ ಮಾಡಿದ್ರೆ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ, ಆಗ ನಾವು ನಮ್ಮ ಜಾತಿಯ ಕಾರಣಕ್ಕೆ ಕುಗ್ಗಬೇಕಾದಂಥ ಅಗತ್ಯ ಇಲ್ಲ. ಅಂಬೇಡ್ಕರ್ ಅವರು ಹೇಳಿದ ಮಾತೇನು ಅಂತ ಅಂದರೆ, ಇತಿಹಾಸವನ್ನು ತಿಳಿಯದೇ ಇರುವಂಥವನು ಇತಿಹಾಸವನ್ನು ಸೃಷ್ಟಿಸಲಾರ. ಇದು ಎಲ್ಲ ಕಾಲಕ್ಕೂ ಸಲ್ಲುವ ಮಾತು. ನಮಗೆ ನಮ್ಮ ಇತಿಹಾಸವೇ ಗೊತ್ತಿಲ್ಲ. ನಮ್ಮ ಇತಿಹಾಸ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ನಾವು ನಮ್ಮ ಹೊಸ ಇತಿಹಾಸವನ್ನು ನಾವು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಇದಕ್ಕೆ ಅಪವಾದಗಳಿವೆ. ಒಬ್ಬರೋ ಇಬ್ಬರೋ 10 ಜನನೋ ಮಾಡಿರ್ಬೋದು ಈ ಸಮುದಾಯದಲ್ಲಿ. ಬೇರೆ ಬೇರೆ ಸಮುದಾಯಗಳೇನಿವೆ, ಮೇಲ್ಜಾತಿಯವರು ಅಂತ ಅಹಂಕಾರದಿಂದ ಮೆರೀತಾ ಇರುವಂಥವ್ರು ಏನಿದೆ, ನಾವೇ ಶಾಸನ ಮಾಡುವಂಥವ್ರು, ನಾವು ಹೇಳಿದಂಗೆ ಕೇಳಬೇಕು ನೀವು ಅಂತ ಹೇಳ್ತಾ ಇರುವಂಥವ್ರಿಗೂ ಮೀರಿ ಹೋಗಿರುವ ಕುವೆಂಪು ಅವರು ವೇದೋಪನಿಷತ್ತು ಕೂಡ ಕೇವಲ ನಮಗೆ ಮಾತ್ರ ನೀವು ಶೂದ್ರರು ಓದುವಂತಿಲ್ಲ ಅಂತ ಅನ್ಕೊಂಡಿದ್ದಿದ್ದಲ್ಲ, ಅದೇನಿದೆ ನೋಡೇ ಬಿಡೋಣ ಅಂತ ಉಪನಿಷತ್ತನ್ನು ಓದಿದ್ರಲ್ಲ, ವೇದವನ್ನು ಓದಿದ್ರಲ್ಲ, ಅವುಗಳನ್ನು ಎಷ್ಟು ಚೆನ್ನಾಗಿ ಅವರು ಮಂತ್ರೋಚ್ಚಾರಣೆಯನ್ನು ಮಾಡ್ತಿದ್ರೋ, ಅದರ ವಿವರಣೆಯನ್ನು ಮಾಡ್ತಿದ್ರು, ಅದಕ್ಕಿಂತ ಚಂದವಾಗಿ ಕುವೆಂಪು ಅವರು ಬರವಣಿಗೆಯಲ್ಲಿ ಮತ್ತು ಮಾತಿನಲ್ಲಿ ಅದನ್ನು ವ್ಯಕ್ತಪಡಿಸಿದ್ದೆಲ್ಲ ಉಂಟಲ್ಲ. ಇಂಥ ಆದರ್ಶಗಳು ನಮ್ಮ ಎದುರುಗಡೆ ಇವೆ. ಆದ್ರಿಂದ ಈ ಕುಲಶಿಲ್ಪಿಗಳು ಅನ್ನುವಂಥ ಹೆಸರಿನಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವಂಥ ಈ ಆರಂಭಿಕವಾಗಿರುವಂಥ ಆ ಸಮುದಾಯಕ್ಕೆ ಸಂಬಂಧಪಟ್ಟಂಥವ್ರನ್ನ ಇವತ್ತು ಹಂಗು ರಾಜೇಶ್ ಅವರು ನಮ್ಮ ಎದುರುಗಡೆ ಇದ್ದಾರೆ. ಅವರು ಒಂದು 6 ಮಂದಿಯನ್ನು ಕುರಿತು ನಾನು ಈಗಾಗಲೇ ಅಧ್ಯಯನ ಮಾಡಿರುವ
ಈ ಅಧ್ಯಯನ ಅನ್ನುವಂಥದ್ದು ಯಾವಾಗಲೂ ಕೂಡ ಸಂಶೋಧನೆ ಕಡೆ ಹೋಗ್ಬೇಕು. ಈಗ 3-4 ಜನ ಏನು ಪ್ರಶ್ನೆಗಳನ್ನು ಎತ್ತಿದ್ರಿ, ಆ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿದೆ ಅಂತ ಅಂದ್ರೆ, ಈವರೆಗೆ ನಮಗೆ ಲಭ್ಯವಾಗಿರುವ ಈ 6 ಜನಕ್ಕೆ ಗಂಗವಂಶದ ಆರಂಭಿಕ ದೊರೆಗಳಿಗೆ ಸಂಬಂಧಪಟ್ಟಂತೆ ಇದು ಇಲ್ಲಿಗೆ ನಿಲ್ಲಲ್ಲ, ಇನ್ನು 12 ತಿಂಗಳುಗಳ ಕಾಲ 12 ಉಪನ್ಯಾಸಗಳಿಗೆ ಹೋಗ್ತದೆ. ಅಲ್ಲಿ ಏನೇನು ಚರ್ಚೆಗಳಾಗ್ತವೋ, ಸಂವಾದಗಳಾಗ್ತವೋ ಅದನ್ನು ಕೂಡ ನಾವು ನೋಡಬೇಕಾಗಿದೆ. ಮತ್ತು ರಾಜೇಶ್ ಅವರಿಗೆ ಹೇಳಿದ್ದೀವಿ ನಾವು, ನೀವು ಇಲ್ಲಿ ಉಪನ್ಯಾಸವನ್ನು ಸಿದ್ಧಪಡಿಸಿಕೊಂಡು ಬಂದಾದ್ಮೇಲೆ ಅದನ್ನು ಈ ವಿಚಾರ ಮಂಡನೆ ಮಾಡಿ. ಇದು ಮುಕ್ತವಾಗಿರುವಂಥ ಒಂದು ಸಂವಾದ ಇರ್ತದೆ, ಪ್ರಶ್ನೆಗಳಿರ್ತವೆ. ಪ್ರಶ್ನೆಗಳಿಗೆ ಉತ್ತರ ನಮ್ಮ ಹತ್ರ ಇರಬಹುದು ಅಥವಾ ಇಲ್ಲೇ ಇರ್ಬೋದು. ಕೆಲವುದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗ್ಬೋದು. ಈಗಲೂ ಕೂಡ ಸಂಶೋಧನೆ ನಡೆಯಬೇಕಾದಂಥ ಅಗತ್ಯ ಇದೆ. ಈಗ 3-4 ಪ್ರಶ್ನೆಗಳು ಏನು ಬಂದಿದೆ, ಇವು ಇಲ್ಲಿಯವರೆಗೆ ಪುಸ್ತಕವನ್ನ ಬರೆದಿರುವಂಥವ್ರು. ಈಗ ಯಾರ್ಯಾರು ಪುಸ್ತಕವನ್ನು ನೋಡಿದ್ದೀರಿ ಅನ್ನುವಂಥ ಶೇಖ್ ಅಲಿ ಅವರ ವಿಚಾರ ಮತ್ತೆ ಮತ್ತೆ ಎದ್ದಿದ್ರು. ಗಂಗರ ಬಗ್ಗೆ ಇಂಗ್ಲಿಷ್ನಲ್ಲಿ ಬರೆದಿರುವಂಥ ಬಹಳ ವಿಸ್ತಾರವಾಗಿರುವಂಥ ಪುಸ್ತಕ. ಶೇಖ್ ಅಲಿ ಅವರಿಗೆ ಗಂಗಾಧರಗಳ ಬಗ್ಗೆ ಇಷ್ಟು ವಿಸ್ತಾರವಾಗಿ ಬರೆಯುವಂಥ, ಇಂಗ್ಲಿಷ್ನಲ್ಲಿ ಬರೆಯುವಂಥ ಮಾಹಿತಿ ಎಲ್ಲಿಂದ ಸಿಕ್ತು? ಅದರ ಮೂಲ ಯಾವುದು? ಈಗ ಅದರಲ್ಲಿ ಅವರು ಕೆಲವು ಪುಸ್ತಕಗಳನ್ನ ನಾನು ಯಾವ್ಯಾವ ಪರಾಮರ್ಶನ ಕೃತಿಗಳನ್ನು ಗಮನಿಸಿದ್ದೇನೆ ಅಂತ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಆ ಪಟ್ಟಿಯನ್ನು ಒಂದ್ಸಾರಿ ಅವಲೋಕನೆ ಮಾಡಿ ನಾವು ಮೂಲಕ್ಕೆ ಹೋದರೆ, ಶೇಖ್ ಅಲಿ ಅವರು ಗಂಗವಂಶದ ದೊರೆಗಳನ್ನ, ಅವರ ಆಳ್ವಿಕೆಯನ್ನ, ಅವರ ಕಾಲಾವಧಿಯನ್ನು ಕುರಿತು ಏನು ಚರ್ಚೆ ಮಾಡ್ತಾರೆ ಇಂಗ್ಲಿಷ್ನಲ್ಲಿ, ಅವರಿಗೆ ಆಧಾರವಾಗಿರುವಂತಹ ಪರಾಮರ್ಶನ ಕೃತಿಗಳನ್ನು ಏನು ಕೊಡ್ತಾರೆ, ಆ ಪರಾಮರ್ಶನ ಕೃತಿಗಳನ್ನು ನಾವು ಯಾವ್ಯಾವು ಅಂತ ಗಮನಿಸಿದ್ರೆ ಅವುಗಳಿಗೆ ಹೋದರೆ, ಯಾಕೆಂದ್ರೆ ಬರೆಯುವಂಥವ್ರು ತಮ್ಗೆ ಯಾವುದು ಸರಿ ಈ ಸಂದರ್ಭಕ್ಕೆ ಅಂತ ಅನಿಸಿದ್ರು ಅಷ್ಟು ಮಾತ್ರ ತೆಗೆದುಕೊಂಡಿರ್ತಾರೆ. ಅವರಿಗೆ ಮುಖ್ಯ ಅಂತ ಅನಿಸಿದ್ ಮಾತ್ರ ಅಲ್ಲಿರ್ತದೆ. ಆದರೆ ನಾವು ಹುಡುಕೊಂಡು ಹೋದ್ರೆ, ಸ್ವಲ್ಪ ಸಂಶೋಧನಾ ಪ್ರವೃತ್ತಿ ನಮಗಿದ್ರೆ, ಹುಡುಕಾಟ ಮಾಡಬೇಕು, ಇದ್ರ ಮೂಲದಲ್ಲಿ ಏನಿದೆ ತಿಳಿಬೇಕು ಅಂತ ಆಲೋಚನೆ ಮಾಡೋದಾದ್ರೆ, ಯಾವುದನ್ನ ಶೇಖ್ ಅಲಿ ಅವರು ನಿರಾಕರಿಸಿದ್ದಾರೋ, ಇದೇನು ಅಗತ್ಯ ಇಲ್ಲ ಅಂತ ಅನ್ಕೊಂಡಿದ್ದಾರೋ, ಯಾವುದನ್ನ ಉಪಯೋಗಿಸ್ಕೊಂಡಿಲ್ವೋ, ಯಾವುದ್ರ ಬಗ್ಗೆ ಎಷ್ಟು ವಿಶ್ಲೇಷಣೆ ಮಾಡಿಲ್ವೋ, ಚರ್ಚೆ ಮಾಡಿಲ್ವೋ, ಅದರ ಮೂಲಕ ನಮ್ಮ ಅನುಮಾನಗಳನ್ನು ಬಗೆಹರಿಸುವಂತ ಸಂಗತಿಗಳು ಕೂಡ ಅಲ್ಲಿರ್ಬೋದು. ಅಂದ್ರೆ ಈ ಸಮುದಾಯದಲ್ಲಿ ಗಂಗವಂಶದ ದೊರೆಗಳ ಇತಿಹಾಸವನ್ನು ತಿಳ್ಕೊಳ್ಬೇಕು, ಅವರ ಕಾಲಮಾನದ ಬಗ್ಗೆ ತಿಳ್ಕೋಬೇಕು, ಅವ್ರ ಬದುಕಿನಲ್ಲಿ ಎದುರಿಸಿದ ಸಮಸ್ಯೆಗಳ ಬಗ್ಗೆ ತಿಳ್ಕೋಬೇಕು, ಯಾರ್ಯಾರ ಮೇಲೆ ಯಾವ್ಯಾವ ಕಾರಣಕ್ಕೆ ಯುದ್ಧ ಮಾಡಬೇಕಾಗಿ ಬಂತು ಅನ್ನುವಂಥದ್ದು ತಿಳ್ಕೋಬೇಕು, ಅವ್ರು ಯಾವ್ಯಾವ ಸ್ಮಾರಕಗಳನ್ನು ನಿರ್ಮಾಣ ಮಾಡಿದ್ದಾರೆ, ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ, ಶಾಸನಗಳನ್ನು ಹಾಕಿಸಿದ್ದಾರೆ, ಅವುಗಳನ್ನು ಕೂಡ ಅಧ್ಯಯನ ಮಾಡಬೇಕಾದಂಥ ಅಗತ್ಯ ಇದೆ. ಎಲ್ಲ ಶಾಸನಗಳು ಗಂಗದೊರೆಗಳಿಗೆ ಸಂಬಂಧಪಟ್ಟಂತೆ 100ಕ್ಕೆ 100ರಷ್ಟು ಸಿಕ್ಕಿವೆ ಅಂತ ಹೇಳಕ್ಕಾಗಲ್ಲ. ಗಂಗವಂಶದ ದೊರೆಗಳ ಕಾಲದಲ್ಲಿ ಏನಾದರೂ ರಚನೆಗಳನ್ನು ಮಾಡಿದ್ದರೆ, ಕೃತಿಗಳನ್ನು ರಚಿಸಿದ್ದರೆ, ಅವತ್ತಿನ ಸಂದರ್ಭದಲ್ಲಿ ಕ್ರಿಸ್ತಶಕ 325-400 ಸಂದರ್ಭದಲ್ಲಿ ಬ್ರಿಟಿಷ್ನರು 1700ರಲ್ಲಿ ಇಲ್ಲಿಗೆ ಬಂದಾಗ ಮಾತ್ರವೇ ಕಾಗದ ಅನ್ನುವಂಥದ್ದು ಬಂತು. ಆದರೆ ಕಾಗದವನ್ನು ಬಳಸೋದಕ್ಕಿಂತ ಮುಂಚೆ ನಮ್ಮಲ್ಲಿ ಹಸ್ತಪ್ರತಿಗಳನ್ನು ಸಿದ್ಧಪಡಿಸ್ತಾ ಇದ್ದದ್ದು ಓಲೆಗರಿ ಮತ್ತು ತಾಳೆಗರಿಗಳ ಮೇಲೆ. ಓಲೆಗರಿ ಮತ್ತು ತಾಳೆಗರಿಯ ಮೇಲೆ ಬರೆಯಲ್ಪಡುವಂಥ ಮಾಹಿತಿಗಳು ಎಷ್ಟು ಕಾಲ ಸಂರಕ್ಷಿಸೋದಕ್ಕೆ ಸಾಧ್ಯ? ಅವುಗಳ ಆಯುಸ್ಸು ಅಂತಂದ್ರೆ 200 ವರ್ಷ 300 ವರ್ಷ ಅಷ್ಟೇನೆ. ಆದರೆ 200-300 ವರ್ಷಗಳಲ್ಲಿ ನಾವು ಅದನ್ನು ಜೋಪಾನವಾಗಿ ನೋಡಿಕೊಳ್ಳದೆ ಇದ್ರೆ, ಅದನ್ನು ಸಂರಕ್ಷಣೆ ಮಾಡಿಕೊಡದೆ ಇದ್ರೆ, ಅವು ನಾಶವಾಗುವಂತ, ಪುಡಿಯಾಗುವಂತ ಸಾಧ್ಯತೆ ಇರುತ್ತೆ. ನಾವು ಸಿದ್ಧಾಂತದಲ್ಲಿ ಹಸ್ತಪ್ರತಿ ಸಂರಕ್ಷಣೆ ಒಂದು ವಿಭಾಗವನ್ನು ಇಟ್ಕೊಂಡಿದ್ದೀವಿ. ಪಂಪನಿಗೆ ಸಂಬಂಧಪಟ್ಟಂತ ಆದಿಕವಿ ಅಂತ ಕರೆಸಿಕೊಳ್ಳುವಂತ ಪಂಪನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯವನ್ನು ರಚನೆ ಮಾಡೋದಕ್ಕೆ 1-1.5 ಹಸ್ತಪ್ರತಿಗಳಿಂದ ನಾವು ಮಾಡಕ್ಕೆ ಸಾಧ್ಯ ಆಗ್ತದೆ. ಬನ್ನಿ ತಿಮ್ಮಗೌಡ್ರೆ, ಸ್ವಾಗತ. ಅಂದ್ರೆ ಗಂಗಾದೊರೆಗಳು ಆಳಿದ ಕಾಲದಲ್ಲಿ ನಮ್ಮಲ್ಲಿ ಕಾಗದ ಇರಲಿಲ್ಲ. ಹಸ್ತಪ್ರತಿಗಳು ಏನಾದರೂ ಬರೆಯೋದಿದ್ದರೆ ಅದು ಓಲೆಗರಿ ತಾಳೆಗರಿ ಮೇಲೆ ಬರಿಬೇಕಾಗಿತ್ತು. ಅವರ ಬಗ್ಗೆ ಏನೇ ಬರೆದಿದ್ರು ಕೂಡ ಉಳಿದಿರುವ ಸಾಧ್ಯತೆಗಳು ಇಲ್ಲ. BM ಶ್ರೀಕಂಠಯ್ಯನವರು 1911ರಲ್ಲಿ ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ, ಕನ್ನಡವನ್ನು ಕಟ್ಟಬೇಕು ಅಂತ ಹೇಳ್ತೀವಿ, ಕನ್ನಡದ ಪ್ರಾಮುಖ್ಯತೆ ಬಗ್ಗೆ ಹೇಳ್ತೀವಿ, ಅದೊಂದು ಮಹತ್ವದ ಭಾಷೆ ಅಂತ ಹೇಳ್ತೀವಿ. ಆದರೆ ಪಂಪನಿಗಿಂತಲೂ ಪ್ರಾಚೀನವಾಗಿರುವಂಥ ಕವಿ ನಮ್ಮಲ್ಲಿರ್ಬೋದು, ಅವನು ಬರೆದದ್ದಕ್ಕಿಂತ ಮುಖ್ಯವಾಗಿರುವಂಥ ಕಾವ್ಯಗಳು ನಮ್ಮಲ್ಲಿರ್ಬೋದು. ಅವುಗಳೆಲ್ಲವೂ ಕೂಡ ತಾಳೆಗರಿ ಓಲೆಗಳಲ್ಲಿ ಇರ್ತವೆ. ಅನೇಕರ ಮನೆಗಳಲ್ಲಿ ಅಟ್ಟಗಳಲ್ಲಿ ಇರುತ್ತದೆ. ಅದನ್ನು ದಯಮಾಡಿ ನೋಡಿ.
ಕೆಲವರು ದಸರಾ ಸಂದರ್ಭದಲ್ಲಿ ಸರಸ್ವತಿ ಪೂಜೆ ದಿವಸ ಅವ್ರ ಮನೆಯಲ್ಲಿರುವಂಥ ಈ ರೀತಿಯ ಹಳೆಯ ಗ್ರಂಥಗಳನ್ನು ಹಸ್ತಪ್ರತಿಗಳನ್ನು ತೆಗೆದು ದೇವರ ಎದುರುಗಡೆ ಸರಸ್ವತಿ ಎದುರುಗಡೆ ಇಟ್ಟು ಪೂಜೆ ಮಾಡಿ ಸರಸ್ವತಿ ಪೂಜೆ ಮಾಡಿದ್ದಾಯ್ತು ಅಂತ ಮತ್ತೆ ಅಲ್ಲಿಗೇನೆ ಅವರು ತಲುಪಿಸ್ತಾ ಇರ್ತಾರೆ. ಇದು ಯಾಕೆ ಮಾಡ್ತಾರೆ ಅಂತಂದ್ರೆ ನಮ್ಮ ತಾತ ಮಾಡ್ತಾ ಇದ್ರು, ನಮ್ಮ ಅಪ್ಪ ಮಾಡ್ತಾ ಇದ್ರು, ಆದ್ರಿಂದ ನಾನು ಮಾಡ್ತಾ ಇದ್ದೀನಿ. ಆದ್ರೆ ಯಾವತ್ತಾದ್ರೂ ಅವರು ಪೂಜಾರ್ಹ ಅಂತ ತಿಳಿದುಕೊಂಡಿರುವಂತ ಈ ಹಸ್ತಪ್ರತಿಗಳಲ್ಲಿ ಏನಾದರೂ ಅಮೂಲ್ಯವಾದದ್ದಿದೆಯಾ, ಯಾರಿಗಾದ್ರೂ ಇದನ್ನು ಬಲ್ಲವರಿಗೆ ತಿಳಿಸೋಣವಾ ಅನ್ನುವಂಥ ಆಲೋಚನೆಗಳನ್ನ ಮಾಡ್ತಾ ಇಲ್ಲ. ನೀವು ಅದನ್ನು ದಯಮಾಡಿ ಆ ಕೆಲಸವನ್ನ ಮಾಡಿದ್ರೆ ಕುಂಟೆ ತಿಂದು ಹೋಗ್ತಾ ಇರುವಂತ, ಹುಳ ತಿಂದು ಹೋಗ್ತಾ ಇರುವಂತ ಅಮೂಲ್ಯವಾಗಿರುವಂತ ಗ್ರಂಥಗಳು, ಅಮೂಲ್ಯವಾಗಿರುವಂತ ಇತಿಹಾಸ, ಅಮೂಲ್ಯವಾಗಿರುವಂತ ಕಾವ್ಯಗಳು ನಮಗೆ ಸಿಗಬಹುದು. ಈ ಕೆಲಸವನ್ನ ನಾವು ಮಾಡಬೇಕು. ಇದೇನಿದ್ರು ಕೂಡ ನಿಮಗೆ ಪ್ರೇರೇಪಣೆ ಅಷ್ಟೇ. ನಾವು ಯಾವ ಸಮುದಾಯಕ್ಕೆ ಸೇರ್ಕೊಂಡಿದ್ದೀವಿ ಅಂತ ಭಾವಿಸ್ತಾ ಇದ್ದೀವೋ ಆ ಸಮುದಾಯದವರು ಕ್ರಿಸ್ತ ಶಕ 300ರಿಂದಲೇ ಈ ರಾಜ್ಯವನ್ನ ಆಳಿದ್ದಾರೆ. ಆವಾಗ ರಾಜ್ಯದ ಕಲ್ಪನೆ ಇರಲಿಲ್ಲ, ಸಾಮ್ರಾಜ್ಯದ ಕಲ್ಪನೆ ಅಷ್ಟೇ. ಆ ಸಾಮ್ರಾಜ್ಯ ಅನ್ನುವಂಥದ್ದಕ್ಕೆ ಒಂದು ಎಲ್ಲೆ ಇರ್ತಿತ್ತು, ಎಲ್ಲಿಂದ ಎಲ್ಲಿವರೆಗೆ ಇರ್ತಿತ್ತು, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅವರ ಸಾಮ್ರಾಜ್ಯ. ಆದ್ರೆ ಅಲ್ಲಿಗೆ ಇರ್ತಿದ್ರ ಶಕ್ತರಾಗಿರುವಂಥ ದೊರೆಗಳು ಸಾಮ್ರಾಜ್ಯ ವಿಸ್ತರಣೆ ಮಾಡೋದಕ್ಕೆ ಅಲ್ಲಿಂದ ಮುಂದಕ್ಕೂ ಹೋಗ್ತಾ ಇದ್ರು, ಅವರು ಸೈನ್ಯವನ್ನ ಅದಕ್ಕೋಸ್ಕರ ಕಟ್ಟುತ್ತಾ ಇದ್ರು. ಇವೆಲ್ಲ ಉದಾಹರಣೆಗಳು ನಮ್ಮ ಎದುರುಗಡೆ ಇದೆ. ಈ ರೀತಿಯ ಸಾಹಸವನ್ನ ಮಾಡಿದಂತ ಗಂಗವಂಶದ ದೊರೆಗಳು. ಇವತ್ತು ಗಂಗವಂಶದ ಇತಿಹಾಸ ಅನ್ನುವಂಥದ್ದು ನಮ್ಮ ಈ 13 ಉಪನ್ಯಾಸ ಮಾಲಿಕೆಗಳು ಮುಗಿದಾದ ಮೇಲೆ ಈವರೆಗೆ ಬಂದಿರುವಂತ ವಿಷಯಗಳನ್ನೇ ಪುನರಾವರ್ತನೆ ಮಾಡ್ತಾ ಇದೆಯಾ ಅಥವಾ ಹೊಸ ರೀತಿಯನ್ನು ಮಂಡಿಸ್ತಾ ಇದೆಯಾ? ಉಪನ್ಯಾಸ ಮಾಡುವವರಿಗೆ ಅಧ್ಯಯನದ ಸಂದರ್ಭದಲ್ಲಿ ಹೇಳಬಹುದಾದಂಥ ಪ್ರಶ್ನೆಗಳು ಮತ್ತು ಅನುಮಾನಗಳನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಬೇಕಾದಂಥ ಸಂಶೋಧನೆಗಳನ್ನು ಮಾಡಿದ್ದಾರಾ? ಸಂಶೋಧನೆಗಳಲ್ಲಿ ಸ್ಥಳ ಪರಿಶೀಲನೆಯೂ ಕೂಡ ಮುಖ್ಯ. ಗಂಗದೊರೆಗಳು ಎಲ್ಲಿ ಅವರ ಸಾಮ್ರಾಜ್ಯ ಇತ್ತು, ಎಲ್ಲ ಆಳ್ತಾ ಇದ್ರು, ಎಲ್ಲ ಅವರ ರಾಜಧಾನಿ ಆಗಿತ್ತು ಅನ್ನುವಂಥ ಕಡೆಗೆ ಹೋದರೆ ಈಗ ಹಂಪಿಯಲ್ಲಿ ಇಂದೂ ಕೂಡ ಉತ್ಖನನ ನಡೀತಾ ಇದೆ. ಈವರೆಗೆ ಸಿಗದೇ ಇರುವಂಥ ಹೊಸ ಹೊಸ ಕಟ್ಟಡಗಳು, ಸ್ಮಾರಕಗಳು ಸಿಗ್ತಾ ಇದೆ, ದೇವಸ್ಥಾನಗಳು ಸಿಗ್ತಾ ಇದೆ. ಇದರ ಅರ್ಥ ಏನು ಅಂತಂದ್ರೆ ಇತಿಹಾಸ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಶಾಸನದ ರೂಪದಲ್ಲಿ ಅಥವಾ ಸ್ಮಾರಕದ ರೂಪದಲ್ಲಿ ಕಣ್ಮರೆಯಾಗಿದ್ದರೆ ಅದನ್ನ ಹುಡುಕಿ ನೋಡುವಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗ್ತದೆ. ಸಂಶೋಧನೆ ಇಲ್ಲದೇನೆ, ಹೊಸ ಚಿಂತನೆಗಳಿಲ್ಲದೇನೆ ಇರುವಂಥ ವಿಚಾರಗಳನ್ನೇ ಉಪನ್ಯಾಸವಾಗಿ ಮಂಡಿಸಿದ್ರೆ ನಾವು ಇರುವುದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇರ್ತೀವಿ ಹೊರತು ಗಂಗವಂಶದ ದೊರೆಗಳು ನಿಜವಾಗಿಯೂ ಏನು, ಅವರ ಆಳ್ವಿಕೆಯ ರೀತಿ ನೀತಿಗಳೇನಿತ್ತು, ಅವ್ರ ಸಾಧನೆಗಳನ್ನು ಮಾಡಿದ್ದು ಏನು, ಯಾಕೆ ಗಂಗ ದೊರೆಗಳನ್ನು ನಮ್ಮ ಹೆಮ್ಮೆಯ ದೊರೆಗಳು ಅಂತ ನಾವು ಕರೀತೀವಿ ಅನ್ನುವುದಕ್ಕೆ ಪೂರಕವಾಗಿರುವಂಥ ಸಾಮಗ್ರಿಯನ್ನು ನಾವು ಕೊಡಬೇಕಾಗುತ್ತೆ. ಈ ಥರನಾಗಿರುವಂಥ ಗುರಿಯನ್ನು ನಾವು ಇಟ್ಕೊಂಡು ಈಗ ಮುನ್ನಡೆಯುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಒಂದು ಮೊದಲ ಹೆಜ್ಜೆಯನ್ನು ಅಂಗು ರಾಜೇಶ್ ಅವರ ಮೂಲಕ ನಾವು ಇಟ್ಟಿದ್ದೇವೆ. ಅವರು ಅಧ್ಯಯನ, ಅವರ ಚಿಂತನೆ ಏನಿದೆಯೋ ಅದರ ಸಮೇತ ಅವರು ಬಂದಿದ್ದಾರೆ. ಆಮೇಲೆ ಅವ್ರು ಹೇಳಿದ್ದೇನು ಅಂತಂದರೆ, ನೀವು ವಿಚಾರ ಮಂಡನೆ ಮಾಡಿದ್ದಾದ್ಮೇಲೆ ಪ್ರಶ್ನೆ, ಅನುಮಾನ ಇತ್ಯಾದಿಗಳು ಬಂದ ಮೇಲೆ ಪೂರಕವಾದ ನಂಬಲರ್ಹವಾದಂಥ ವಿಚಾರಗಳು ಬಂದ ಮೇಲೆ ಅದನ್ನೆಲ್ಲವನ್ನೂ ಕೂಡ ಸ್ವೀಕರಿಸಿ ಇನ್ನೊಂದಿಷ್ಟು ಇದರ ಮೇಲೆ ಸಂಶೋಧನೆಯ ಬೆಳಕು ಹಾಯಿಸೋದಕ್ಕೆ ಸಾಧ್ಯವಿದ್ದರೆ ಅದನ್ನು ಹಾಯಿಸಿ ನೀವು ಅದನ್ನು ಎಷ್ಟು ದೀರ್ಘವಾದರೂ ಪರವಾಗಿಲ್ಲ. ಸ್ವಾಮೀಜಿಯವರು, ನಿಶ್ಚಲಾನಂದನಾಥ್ ಸ್ವಾಮೀಜಿಯವರು ಉದ್ಘಾಟನೆಯ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಹೇಳಿದ್ದಾರೆ, ಅದು ಎಷ್ಟೇ ಪುಟವಾದರೂ ಸರಿ, 13 ಲೇಖನ ಆಗಲಿದ್ರೆ 26 ಲೇಖನ ಆಗಲಿ, ಅದನ್ನು ಪ್ರಕಟ ಮಾಡುವಂಥ ಜವಾಬ್ದಾರಿ ಮಠದ ಕೆಲಸ ನಾವು ಮಾಡ್ತೀವಿ ಅಂತ ಅವರ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ದೀರ್ಘವಾದರೂ ಪರವಾಗಿಲ್ಲ, ಸಂಶೋಧನೆಯಿಂದ ದತ್ತವಾದ ಹೊಸ ಚಿಂತನೆಗಳನ್ನು ಒಳಗೊಂಡಂತಹ ನಿಜವಾಗಿಯೂ ಗಂಗದೊರೆಗಳು ನಾವು ಒಕ್ಕಲಿಗ ಸಮುದಾಯ ಅಂತ ಏನು ತಿಳ್ಕೊಳ್ತೀವಿ, ಹೆಮ್ಮೆ ಪಡುವಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ ಅಂತ ಆಧಾರಪೂರ್ವಕವಾಗಿ ನಮ್ಮ ಎದುರುಗಡೆ ಇರುವಂಥ ಮಾಹಿತಿಗಳನ್ನು ಅದು ಒಳಗೊಳ್ಳಬೇಕು. ಆ ರೀತಿಯ ಕೆಲಸವನ್ನು ನಾವು ಮಾಡೋದಕ್ಕೆ ಮುಂದಾಗ್ತಾ ಇದ್ದೀವಿ. ಈ ಮೊದಲ ಸಮಾರಂಭವನ್ನು, ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಕೃಷ್ಣೇಗೌಡರ ನೇತೃತ್ವದಲ್ಲಿ ಕೆಂಪಾಜಮ್ಮನವರು, ರೂಪ ಇತ್ಯಾದಿಗಳೆಲ್ಲರೂ ಕೂಡ ಸೇರಿಕೊಂಡು ಗೌಡತಿಯರ ಸೇನೆಯವರು ಅವರು ಸುಮ್ಮನೆ ಕೆಳಗಡೆ ಒಂದು ಘೋಷವಾಕ್ಯ, ಆಕರ್ಷಕವಾದಂಥ ಘೋಷವಾಕ್ಯ ಹಾಕ್ಕೊಂಡಿಲ್ಲ, ನಾವು ಮುದ್ದೆಯನ್ನು ಮಾಡಬಲ್ಲೆವು, ಯುದ್ಧವನ್ನು ಮಾಡಬಲ್ಲೆವು ಅಂತ ಗಂಗದೊರೆಗಳು ತಮ್ಮ ಸಾಮ್ರಾಜ್ಯ ವಿಸ್ತರಣೆ ಮಾಡುವಂಥ ಸಂದರ್ಭದಲ್ಲಿ ಬಲಿಷ್ಠವಾಗಿರುವಂಥ ಒಂದು ಪಡೆಯನ್ನು ಕಟ್ಟಿಕೊಂಡು ತಮ್ಮ ಸಾಮ್ರಾಜ್ಯವನ್ನು ಎಲ್ಲಿವರೆಗೂ ವಿಸ್ತರಿಸಿದ್ರು. ನಾನು ಕಳೆದ ತಿಂಗಳು ಒರಿಸ್ಸಾಕ್ಕೆ ಹೋಗಿದ್ದೆ. ಆ ಒರಿಸ್ಸಾ ನೋಡುವಂಥ ಸಂದರ್ಭದಲ್ಲಿ
ಕೊನಾರ್ಕವನ್ನು ಭೇಟಿ ಮಾಡುವಂಥ ಸಂದರ್ಭ ಬಂತು. 2-3 ಗಂಟೆಗಳ ಕಾಲ ಆ ದೇವಸ್ಥಾನವನ್ನು ನೋಡಿದ್ರು. ಆ ದೇವಸ್ಥಾನದ ಮೇಲ್ಭಾಗದಲ್ಲೇ ಒಂದು ಶಾಸನವನ್ನು ಹಾಕಿದ್ದಾರೆ. ಅದನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡಿ ಹಾಕಿದ್ದಾರೆ. ಅದರಲ್ಲಿ ನರಸಿಂಹದೇವ ಅನ್ನುವಂಥವನು, ಈ ತಲಕಾಡಿನ ಗಂಗರೇನಿದ್ದಾರೆ, ಈ ಗಂಗರ ವಂಶಕ್ಕೆ ಸೇರಿದಂಥವನು. ಅವನು ಉತ್ತರದ ಕಡೆಗೆ ಹೋಗ್ತಾನೆ ತನ್ನ ಪಡೆಯನ್ನು ಕಟ್ಟಿಕೊಂಡು. ಅಲ್ಲಿ ಹೋದ್ಮೇಲೆ ಅದೊಂದು ಪ್ರಶಸ್ತವಾಗಿರುವಂಥ ಜಾಗ, ಅಲ್ಲಿ ನನ್ನ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅವನಲ್ಲಿ ಸುಮಾರು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿ ಒಂದು ಅದ್ಭುತವಾದಂಥ ಕಟ್ಟಡ ಕೊನಾರ್ಕ ಸೂರ್ಯ ದೇವಸ್ಥಾನ. ಅಂದರೆ ಕಾಲದ ಲೆಕ್ಕಾಚಾರವನ್ನು ಅಳೆಯಬಹುದಾದಂಥ ರೀತಿ ಯಾವುದು ವೈಜ್ಞಾನಿಕವಾಗಿ. ಇದನ್ನು ಒಬ್ಬ ಗಂಗವಂಶದ ರಾಜ ಆಲೋಚನೆ ಮಾಡ್ತಾನೆ. ಅವನ ಆಲೋಚನೆಗಳೇನಿತ್ತು ಅದನ್ನು ಕೃತಿ ರೂಪಕ್ಕೆ ಇಳಿಸುವ 12 ಚಕ್ರಗಳಿವೆ. ಆ ಚಕ್ರಗಳು ಕಾಲ ಅನ್ನುವಂಥದ್ದು ಹೇಗೆ ಚಲಿಸುತ್ತದೆ ಎನ್ನುವಂಥದ್ದನ್ನು ತಿಳಿಯಪಡಿಸ್ತದೆ. ಅದರ ಮೇಲೆ ಬಹಳ ಅದ್ಭುತವಾದಂಥ ಕೆತ್ತನೆಗಳಿವೆ, ಶಿಲ್ಪಗಳಿವೆ. ಅವುಗಳನ್ನು ಒಂದು ದಿವಸ ಆದರೂ ಕೂಡ ನೋಡೋಕ್ಕಾಗಲ್ಲ. 2-3 ದಿವಸಗಳ ಕಾಲ ಇದ್ದರೆ ನಮ್ಮ ತಲಕಾಡು ಗಂಗರ ವಂಶದ ಕುಡಿಯಾಗಿರುವಂಥ ಪೂರ್ವದ ಗಂಗವಂಶ ಅಂತ ಕರೆದುಕೊಳ್ಳುವಂಥ ಅಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ ಪೂರ್ವದ ಗಂಗರು. ಹಂಗಾಗಿ ನಮ್ಮ ತಲಕಾಡಿಗೆ ಪೂರ್ವದಲ್ಲಿ ಇದ್ದ ಕಾರಣಕ್ಕೆ ಅದು ಪೂರ್ವ. ಆಮೇಲೆ ಪಶ್ಚಿಮಕ್ಕೆ ಹೋದವರು ಕೂಡ ಇದ್ದಾರೆ, ಅದನ್ನು ಪಶ್ಚಿಮ ಗಂಗರು ಅಂತ ಕರೀತಾರೆ. ಈ ರೀತಿಯ ವಿಚಾರಗಳಿವೆ. ಇವುಗಳ ಬಗ್ಗೆಯೂ ಇರಬಹುದಾದಂಥ ಅನುಮಾನ, ಇದರ ಬಗ್ಗೆ ಹೇಳಬಹುದಾದಂಥ ಪ್ರಶ್ನೆಗಳನ್ನು ಕೂಡ ಈಗ ನಮಗೆ ಲಭ್ಯವಾಗಿರುವಂಥ ದಾಖಲೆಗಳನ್ನು ಆಧಾರಗಳನ್ನು ಇಟ್ಕೊಂಡೇ ಬಗೆಹರಿಸಿಕೊಂಡು ನಿಜವಾದಂಥ ಇತಿಹಾಸವನ್ನು ಅಂದರೆ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಹೇಳಿದ್ರು, ನಾವು ಸತ್ಯಕ್ಕೆ ಮುಖಾಮುಖಿ ಆಗಬೇಕು. ಇದು ಅವರೇ ಹೇಳಿದ್ರು. ಉದ್ಘಾಟನೆಯ ಸಂದರ್ಭದಲ್ಲಿ ನಾವು ಸತ್ಯಕ್ಕೆ ಮುಖಾಮುಖಿ ಆಗಬೇಕು. ನಮ್ಮವರು ಅನ್ನುವಂಥ ಕಾರಣಕ್ಕೆ ಸುಮ್ಮನೆ ಉತ್ಪ್ರೇಕ್ಷೆ ಮಾಡುವುದಲ್ಲ, ಸುಮ್ಮನೆ ಹೊಗಳೋದಲ್ಲ. ಹೊಗಳುವುದಕ್ಕೆ ಕಾರಣವಾಗಿದ್ದರೆ ನಾವು ಚೆನ್ನಾಗಿಯೇ ಹೊಗಳೋಣ, ಆದರೆ ಬೇಕಾಬಿಟ್ಟಿಯಾಗಿ ಹೊಗಳುವುದು ಬೇಡ ಅಂತ ಹೇಳಿದ್ದಾರೆ. ಈ ನೈಜವಾದಂಥ ಇತಿಹಾಸವನ್ನು ನಾವು ತಿಳಿದುಕೊಂಡು ಅವರ ಬಗ್ಗೆ ನಾವು ಅಭಿಮಾನವನ್ನು ತುಂಬಿಕೊಂಡು ಅವರನ್ನು ಒಂದು ಆದರ್ಶವಾಗಿ ಇಟ್ಕೊಂಡು ನಮ್ಮ ಸಮುದಾಯದ ಬಗ್ಗೆ ನಾವು ಹೆಮ್ಮೆ ಪಟ್ಕೊಂಡು, ಯಾಕೆಂದರೆ ನಮ್ಮ ಸಮುದಾಯ ಅನ್ನುವಂಥದ್ರ ಬಗ್ಗೆ ಹೆಮ್ಮೆ ಇದೆಯಾ ನಮಗೆ? ಬೇರೆ ಬೇರೆಯವ್ರ ಜೊತೆ ಹೋಲಿಸ್ಕೊಂಡು ನಾವೇನಾದರೂ ಕೊರಗ್ತಾ ಇದ್ದೀವ? ಅವರಂತೆ ನಾವಲ್ಲ, ಆ ಜಾತಿಯಲ್ಲಿ ಚೆನ್ನಾಗಿದ್ದೇನರು ಅಂತ ಅಂದ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಇದೆಯಾ? ಇಲ್ಲ. ನಾವು ಯಾವ ಸಮುದಾಯದಲ್ಲಿ ಇದ್ದೇವೋ, ನಮ್ಮ ಇಂದಿನ ರಾಜರುಗಳು ದೊಡ್ಡ ಸಾಧನೆಯನ್ನು ಮಾಡಿರುವಂಥವರು, ಅವರ ವಂಶದಲ್ಲಿ ನಾವು ಬಂದಿದ್ದೇವೆ, ನಾವು ಕೂಡ ಅವರಂತೆ ಆಗಬೇಕು ಅಂತ ಅನಿಸೋದಾದರೆ ಅದು ನಮ್ಮ ಸಮುದಾಯದ ಬಗ್ಗೆ ನಾವು ಹೆಮ್ಮೆ ಪಟ್ಟುಕೊಂಡಂತೆ ಆಗ್ತದೆ. ಅಂತ ಹೆಮ್ಮೆ ಪಟ್ಟುಕೊಳ್ಳುವ ರೀತಿಯಲ್ಲಿ ಗಂಗರ ಇತಿಹಾಸವನ್ನು ನಿಮ್ಮ ಎದುರುಗಡೆ 13 ಕಂತುಗಳಲ್ಲಿ ಮಂಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಈಗ 1 ಕಂತಾಗಿದೆ, ಇನ್ನೂ 12 ಕಂತುಗಳು ಬಾಕಿ ಇದೆ. ಅದರ ಬಗ್ಗೆ ಮಾಹಿತಿಯನ್ನು ಶಾಂಕರಾಜ್ ಅವರು ಕೊಟ್ಟಿದ್ದಾರೆ. ಆಮೇಲೆ ಮುಂದಿನ ತಿಂಗಳು ಅಂದರೆ ಜೂನ್ ತಿಂಗಳು, ನಾವು ತಿಂಗಳು ಒಂದು ಕಾರ್ಯಕ್ರಮ ಅಂತ ಏನು ಹೇಳ್ತಿದ್ವಿ, ಜೂನ್ ತಿಂಗಳು 14ನೇ ತಾರೀಕು ಶೇಷಾದ್ರಿಪುರಂ ಕಾಲೇಜಿನಲ್ಲಿ, ಶೇಷಾದ್ರಿಪುರದಲ್ಲಿರುವಂಥ ಶೇಷಾದ್ರಿಪುರದ ಮುಖ್ಯ ಕಾಲೇಜಿನಲ್ಲಿ ಬೆಳಗ್ಗೆ 10:30ಕ್ಕೆ ಭಾನುವಾರ ಈ ಕಾರ್ಯಕ್ರಮದ 2ನೇ ಕಂತು ಇರುತ್ತದೆ. ಜೂನ್ 14ನೇ ತಾರೀಕು ಭಾನುವಾರ ಬೆಳಗ್ಗೆ 10:30ಕ್ಕೆ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಈ ಕಾರ್ಯಕ್ರಮ ಇರುತ್ತದೆ. ಇಲ್ಲಿ ಬಂದಿರುವಂಥವರು ನೀವೆಲ್ಲರೂ ಅಲ್ಲಿಗೆ ಬರಬೇಕು. ನಿಮ್ಮ ಜೊತೆಯಲ್ಲಿ ನಿಮ್ಮ ಕುಟುಂಬದ ಸದಸ್ಯರೇನಿರ್ತಾರೆ, ನಿಮ್ಮ ಆಪ್ತರು ಆತ್ಮೀಯರೇನಿರ್ತಾರೆ, ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥದ್ದು ಏನಿರ್ತಾರೆ ಅವರನ್ನು ದಯಮಾಡಿ ನೀವು ಕರ್ಕೊಂಡು ಬರಬೇಕು ಅಂತ ಮನವಿ ಮಾಡಿಕೊಂಡು ಏನು ಓದು ಅಂದರೆ ಒಂದು ತಿದ್ದುಪಡಿಯನ್ನು ನಿಶ್ಚಲಾನಂದ ಸ್ವಾಮೀಜಿಯವರನ್ನು ಭೇಟಿ ಮಾಡೋದಕ್ಕೆ ಮಠಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಘೋಷವಾಕ್ಯ ಈ ರೀತಿಯಲ್ಲಿದೆ: ಮುದ್ದೆ ಮಾಡೋಕ್ಕೂ ಸಹಿ ಮತ್ತು ಯುದ್ಧ ಮಾಡೋಕ್ಕೂ ಸಹಿ ಅಂತಿದೆ. ಅದು ಯುದ್ಧ ಅಂತಾದರೆ ನಾವು ಯುದ್ಧಕ್ಕೆ ಕರೆ ಕೊಟ್ಟಂಗಾಗ್ತದೆ. ಈಗೆಲ್ಲ ಯುದ್ಧದ ಕ್ಷೋಭೆ ಎಲ್ಲ ಕಡೆಗೆ ಹರಡ್ತಾ ಇದೆ. ಯುದ್ಧ ಅನ್ನುವಂಥದ್ದು ಯಾವಾಗಲೂ ಕೂಡ ದುರಂತಕಾರಿಯಾಗಿರುವಂಥದ್ದು. ನಾವ್ಯಾಕೆ ಯುದ್ಧ ಮಾಡೋಕ್ಕೆ ಹೋಗಬೇಕು? ಯುದ್ಧದ ವಿಚಾರವೇ ಬೇಡ. ನಾವು ಇವತ್ತು ವಿಚಾರವನ್ನು ಮಾಡುತ್ತಿದ್ದೇವೆ. ಒಂದು ವೈಚಾರಿಕ ಕ್ರಾಂತಿ ನಮ್ಮೊಳಗಡೆ ಆಗಿದೆ ಎನ್ನುವಂಥದ್ದನ್ನು ನಮ್ಮ ಹೆಣ್ಣು ಮಕ್ಕಳು ತೋರಿಸ್ಬೇಕು. ನಾವು ಮನೆಯ ಒಳಗಡೆನೇ ಅಡುಗೆ ಮನೆಗೆ ಸೀಮಿತವಾಗಿರುವವರಲ್ಲ. ನಾವು ವಿದ್ಯೆ ಕಲಿತಾ ಇದ್ದೀವಿ, ಆಲೋಚನೆ ಮಾಡ್ತಾ ಇದ್ದೀವಿ, ಸುತ್ತಮುತ್ತ ವಿದ್ಯಮಾನಗಳು ಹೇಗೆ ನಡೀತಾ ಇವೆ ಅಂತ ನೋಡ್ತಾ ಇದ್ದೀವಿ. ಜಗತ್ತು ಯಾವ ಕಡೆ ಚಲಿಸ್ತಾ ಇದೆ ಅಂತ ನಮಗೂ ಗೊತ್ತಾಗ್ತಾ ಇದೆ. ಆದ್ದರಿಂದ ವೈಚಾರಿಕ ಪ್ರಜ್ಞೆಯನ್ನು ನಮ್ಮೊಳಗಡೆ ತುಂಬಿಕೊಂಡಿದ್ದೀವಿ. ಆದ್ದರಿಂದ ಯುದ್ಧ ಮಾಡೋದಲ್ಲ, ವಿಚಾರ ಮಾಡುವುದಕ್ಕೂ ಸೈ ಅಂತ ಹಾಕೊಂಡಿದ್ದೀವಿ.
ಆದ್ದರಿಂದ ಈಗ ಮುದ್ದೆ ಮಾಡುವುದು ಸೈ, ಅದು ನಮ್ಮ ಕರ್ತವ್ಯ. ನಾವು ತಾಯಂದಿರಾಗಿ ನಮ್ಮ ಕುಟುಂಬವನ್ನು ಪೋಷಿಸುವಂಥ ಕೆಲಸವನ್ನು ಕೂಡ ಮಾಡಬೇಕು. ಅದನ್ನು ಮಾಡುತ್ತಲೇ ಅದಕ್ಕೆ ಸೀಮಿತವಾಗುವುದಿಲ್ಲ, ಅದರ ಆಚೆಗೆ ಒಂದು ವೈಚಾರಿಕ ಪ್ರಜ್ಞೆಯನ್ನು ತುಂಬಿಕೊಂಡು ವಿಚಾರವನ್ನು ಮಾಡ್ತಿದ್ದೀವಿ ಅಂತ ಹೇಳಬೇಕು ಅಂದರು. ಅದನ್ನು ಈಗ ಘೋಷವಾಕ್ಯವಾಗಿ ಬದಲಾವಣೆ ಮಾಡ್ಕೊಂಡಿದ್ದೀವಿ. ಧನ್ಯವಾದಗಳು.